ಸರ್ಕಾರ ಸರಿ ಇದೆ, ಜನ ಸರಿ ಇರ್ತಾರೆ. ರಾಜ ಸರಿ ಇದ್ರೆ ಮಂತ್ರಿ ಇವ್ರು ಸರಿ ಇರ್ತಾರೆ ಅಲ್ವಾ? ಈಗ ನಿನ್ನೆ ನೋಡಿರ್ಬೋದು ನೀವು ಮರ ಬಿದ್ದಿರೋದು. ಹೌದು, ಮಲೇಶ್ವರ ತುಂಬ ಮರಗಳು ಬಿದ್ದಿತ್ತು ಮೇಡಮ್, ತುಂಬ ಮರಗಳು ಬಿದ್ದಿತ್ತು. ನನ್ನ ಕಾರ್ ಮೇಲೆ ಬಿದ್ದಿತ್ತು. ಏನಾಯ್ತು ಸರ್ಕಾರ? ಕಾರಲ್ಲಿ ಡ್ಯಾಮೇಜ್ ಆಗಿದೆ ಮೇಡಮ್. ಯಾವುದು ಸರ್ಕಾರ? ಟೊಯೋಟಾ ಐರೈಡರ್ ಮೇಡಮ್. ಓಕೆ ಓಕೆ. ಅವರು ಒಬ್ಬರು ಮಾತಾಡ್ತಿದ್ದೆ, ಅವ್ರು ಹೇಳ್ತಾ ಇದ್ರು ಬಡವ್ರ ಕಾರ್ ಮೇಲೆ ಬೀಳೋದು ಸಾವಿರ ಬೆಂಜು ಈ ಥರ ಕಾರ್ ಮೇಲೆ ಬೀಳಲ್ಲ ಅಂತ ಹೇಳೋದು. ಇಲ್ಲ, ಏನಾಗಿದೆ ಮೇಡಮ್, ಇಲ್ಲಿ BBMP ಇಲ್ಲ, ಕಾರ್ಪೊರೇಟರ್ ಇದ್ದಿದ್ರೆ ಅಟ್ಲೀಸ್ಟ್ ಈ ಸ್ಟೆಪ್ ತೊಗೊಳ್ತಾ ಇದ್ರು. ಒಂದೊಂದಷ್ಟು ಕಂಪ್ಲೇಂಟ್ ಮಾಡೋಕ್ಕೆ MLA ಸಿಗಲ್ಲ, MP ಸಿಗಲ್ಲ, ಸರ್ಕಾರದಲ್ಲಿ ಮಂತ್ರಿಗಳು ಸಿಗಲ್ಲ, ಸಾಮಾನ್ಯ ಜನರಿಗೆ ಅವ್ರನ್ನ ಭೇಟಿ ಮಾಡೋಕ್ಕೆ ಬಿಡಲ್ವಲ್ಲ ಮೇಡಮ್. ಅಟ್ಲೀಸ್ಟ್ ಯಾರನ್ನ ಕಂಪ್ಲೇಂಟ್ ಮಾಡಬೇಕಂದ್ರೆ ಅಧಿಕಾರ ಸಿಗಲ್ಲ, ಅಧಿಕಾರಿಗಳು ಆಫೀಸ್ನಲ್ಲಿರಲ್ಲ, ಕಚೇರಿಯಲ್ಲಿರಲ್ಲ. ಚುನಾವಣೆ ಅಂತ ಅದಂತೆ ಇದಂತೆ ಮತ್ತೊಂದು ಹೋಗ್ತಾ ಇರ್ತಾರೆ. ಪಬ್ಲಿಕ್ ಸಮಸ್ಯೆ ಕೇಳೋರೇ ಇಲ್ಲಲ್ಲ ಮೇಡಮ್. ಮತ್ತೆ ಯಾರು ನಮಗೆ ದೇವರಿದ್ದಾನೆ ಮೇಡಮ್. ಮತ್ತೆ ಚುನಾವಣೆ ಬರಬೇಕು, ಹೊಸ ಸರ್ಕಾರ ಬಂದರೆ ಏನಾದ್ರು ಉಪಯೋಗ ಆಗ್ಬೋದು. ಈಗ ಈ ಸರ್ಕಾರ ಚೆನ್ನಾಗಿ ನೋಡ್ಕೊಂತಿಲ್ಲ ಅಂತೀರಾ ನಮ್ಮನ್ನ? ಈಗ ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತಲ್ಲ ಮೇಡಮ್, ಜನರಿಗೂ ಗೊತ್ತು. ನೋಡಿ, ಮನುಷ್ಯನಿಗೆ ಕೆಲಸ ಕೊಡಬೇಕು ಹೊರತು ಫ್ರೀ ಅನ್ನೋದು ಯಾವುದೂ ಕೊಡಬಾರ್ದು. ನೀರು ಸಹಿತ ಫ್ರೀ ಕೊಡಬಾರ್ದು. ಈ ಎಷ್ಟು ಸಮಸ್ಯೆ ಆಗ್ತಾಯಿದೆ ನೋಡಿ. ಒಂದು ಕಡೆ ಕೇಂದ್ರದಲ್ಲಿ ಹೊಡೆದಿತ್ತ, ಒಂದು ಕಡೆ ರಾಜ್ಯದಲ್ಲಿ ಹೊಡೆತ. ಪ್ರತಿ ದಿವಸ ಕರೆಂಟ್ ಜಾಸ್ತಿ ಮಾಡ್ತಾರೆ, ನೀರು ಜಾಸ್ತಿ ಮಾಡಿ. ನಮಗೆ ನೋಡಿ ಮೇಡಮ್, ಎಲ್ಲ ಅನುಕೂಲ ಇದೆ, ನಾವು ಕೊಡ್ತೀವಿ. ಬಡವ್ರು ಹೆಂಗೆ ಕೊಡ್ತಾರೆ? ಕಾಫಿ ಬೆಲೆನೂ ಜಾಸ್ತಿ ಆಗ್ಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ. ಬೆಂಗಳೂರು ಜೀವನ ಮಾಡಬೇಕಂದ್ರೆ ದಿಸ್ ಇಸ್ ಕಾಮನ್ ಅಲ್ಲ ಮೇಡಮ್. ಸರ್, ಈಗ ನಾವು ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ಬಿಟ್ರೆ 3 ಅವರು 2 ಅವರು ಈ ಥರ ಆಗ್ಬಿಡುತ್ತೆ ಮೇಡಮ್. ಈಗ ಏನಾಗಿದೆ, ಜನರು ಸತ್ರು ಪರವಾಗಿಲ್ಲ, ರಾಜಕಾರಣಿಗಳು ಅವ್ರವ್ರ ಅಧಿಕಾರ ಬಳಸ್ಕೊಂಡು ದುಡ್ಡು ಮಾಡ್ಕೊತ ಇನ್ನೊಂದು ಮಾತಾಡ್ತಾ. ಸರ್ಕಾರದಲ್ಲಿ ಯಾವ ಕೆಲಸ ಆಗ್ತಾಯಿಲ್ಲ ಮೇಡಮ್. ದುಡ್ಡು ಕೊಟ್ಟಿಲ್ಲ ಅಂದರೆ ಒಂದು ಕೆಲಸ ಆಗಲ್ಲ, ₹1 ಕೆಲಸ ಆಗಲ್ಲ. ನಾವೆಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡಿಸ್ಕೊತೀರಿ, ಒಂದು ಕೆಲಸ ಆಗಲ್ಲ. ದುಡ್ಡು ಕೊಟ್ಟರೆ ಕೆಲಸ ಆಗೋದು. ಅದು ಏನು ಲಕ್ಷ ಅಲ್ಲ, ಕೋಟಿಗಟ್ಟಲೆ ತೊಗೊಂಡ್ರೆ ಮಾತ್ರ ಕೆಲಸ ಮಾಡ್ತಾರೆ. ಅವ್ರು ಮಾತ್ರ ಜೀರೋ ಟ್ರಾಫಿಕಲ್ಲಿ ಹೋಗ್ತಾರಲ್ಲ ಸರ್, ಯಾರು ಮಾತ್ರ 3 ಅವರ್ 4 ಅವರ್ ಏನು ಮಾಡೋಕ್ಕಾಗಲ್ಲ ಮೇಡಮ್. ಈಗ ನಾವು ಸಾಮಾನ್ಯ ಜನರಲ್ಲ, ಅಟ್ಲೀಸ್ಟ್ ಅವರು ಅದನ್ನು ಫಾಲೋ ಮಾಡಿಕೊಂಡ್ರೆ ಇಟ್ ಇಸ್ ಗುಡ್. ಮಾಡಲ್ವಲ್ಲ ಮೇಡಮ್. ಈಗ ಒಂದು ರಾಜಕಾರಣಿ ಆಗಬೇಕಂದ್ರೆ, ಸುಸಂಸ್ಕೃತ ರಾಜಕಾರಣಿ ಆದಮೇಲೆ ಅವ್ನು ಸ್ವಂತ ಕಾರು ಅವ್ನು ಓಡಿಸ್ಕೊಂಡು ಹೋಗೋತಾರೆ ಇರಬೇಕು. ಮಂತ್ರಿ ಆಗಲಿ, MLA ಆಗಲಿ. ಈಗ ಅವನಿಂದ ಚೇಳಗಳು ಪಳಗಳು ಸುತ್ತಕೊಂಡ್ರೆ ಏನಾಗುತ್ತೆ ಮೇಡಮ್? ಈಗ ನಾನು ಸಾಮಾನ್ಯ ಮನುಷ್ಯ, ನಾಳೆ MLA ಆಗಿದ ತಕ್ಷಣ ನಾನು ಹಿಂಗೆ ಇರಬೇಕು. ದಿಸ್ ಇಸ್ ದ ಲೈಫ್ ಅಲ್ವಾ? ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟಿದ್ದಾರೆ DK ಸಾಹೇಬ್. ತಪ್ಪು ಮೇಡಮ್, ತಪ್ಪು ಮೇಡಮ್. ಏಕೆ ನೋಡಿ, ಬೆಂಗಳೂರನ್ನ ನನಗೆ 53 ವರ್ಷ 54 ವರ್ಷ ನಡೀತಾ ಇದೆ. ಅಟ್ಲೀಸ್ಟ್ ಒಂದು 20 ಅಡಿ ರೋಡ್ ಹೊಡೆದಾಕ ಯೋಗ್ಯತೆ ಇಲ್ವಾ? ಇರೋ ರೋಡೇ ಇದೆ, ದಿನ ಲಕ್ಷಾಂತರ ವೆಹಿಕಲ್ ಬರ್ತಾ ಇದೆ. ಎವ್ರಿ ಡೇ ಅಟ್ಲೀಸ್ಟ್ ಮಿನಿಮಮ್ ಒಂದು 2,000 to 3,000 ವೆಹಿಕಲ್ಸ್ ಬರ್ತಾನೆ ಇದೆ. ಅವ್ರಿಗೆಲ್ಲಿ ಜಾಗ ಇದೆ? ಆಮೇಲೆ ಇಡೀ ಪ್ರಪಂಚದ ಜನ ಎಲ್ಲ, ಇಡೀ ದೇಶದಲ್ಲಿ ಯಾರೇ ಇರಲಿ ನಮ್ಮ ಹತ್ರನೇ ಬರ್ತಾರೆ. ಅದು ಬೆಂಗಳೂರಲ್ಲೇ ಇರಬೇಕು, ಬೆಂಗಳೂರು ಬಿಟ್ಟು ಹೊರಗೆ ಹೋಗಲ್ಲ. ಬೆಂಗಳೂರಲ್ಲಿ ಫೆಸಿಲಿಟಿ ಕೊಡಲ್ಲ. ನೀವು ಬೇಕಾದ್ರೆ ಮಲೇಶ್ವರನಲ್ಲಿ ಸ್ವಲ್ಪ ಒಂದು ಸರ್ವೆ ಮಾಡಿ, ಒಂದು 2 ಡೇಸು ಎಷ್ಟು ಡ್ರೈನೇಜ್ ಸಮಸ್ಯೆ ಇದೆ, 108 ಸಮಸ್ಯೆ ಇದೆ. ಕೇಳೋರು ಯಾರು ಮೇಡಮ್? ಅಟ್ಲೀಸ್ಟ್ ಕಂಪ್ಲೇಂಟ್ ಮಾಡಬೇಕಂದ್ರೆ ಯಾರು ಕಂಪ್ಲೇಂಟ್ ಮಾಡೋರು? ನೋಡಿ ಅಲ್ಲಿ ಮರಗಳು ಬಿದ್ದಿರೋದು. ಮೇಡಮ್, ಅವ್ರಿಗೆ ಅವಶ್ಯಕತೆ ಇಲ್ಲ. ದುಡ್ಡು ಕೊಟ್ಟರೆ ಅಧಿಕಾರಿ ಬಂದು ತೆಗಿತಾರೆ, ಇಲ್ಲ ಅಂತ ತೆಗಿಯಲ್ಲ.